ಹಲೋ ಎವ್ರಿವನ್, ನಾ ಸಂತೋರ್ದು. ಇಡೀ ವರ್ಲ್ಡಲ್ಲಿ 39 ದಿನ ಈ ಟ್ರಂಪು ಎಲ್ಲರೂ ತಲೆ ಕೆಡಿಸಿದ್ರು. ಈಗ ಒಂದು 2 ವಾರಗಳ ಕಾಲ ಈಗ ಈ ಕದನ ವಿರಾಮವನ್ನು ಈ ಅಮೇರಿಕಾ ಮತ್ತು ಇರಾನ್ ನಡುವೆ ನಡೀತಿದ್ದಂತಲ್ಲ, ಈ ವಾರಲ್ಲಿ 2 ವಾರ ಕದನ ವಿರಾಮವನ್ನು ತಗೊಂಡಿದ್ದಾರೆ. ಈ 39 ದಿನದಲ್ಲಿ ಇಡೀ ಜಗತ್ತಿನಾದ್ಯಂತ ಟ್ರಂಪ್ ಏನೆಲ್ಲ ಮಾಡಬಾರ್ದು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಅದೇ ರೀತಿಯೇ ಮಾಡ್ತಾ ಇದ್ದಾರೆ. ಮೊದಲಿಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸ್ಟಾರ್ಟ್ ಆದಂಥ ವಾರ್ನಿಂದ ನೆಕ್ಸ್ಟ್ ಬಂದಂಥ ಅಮೇರಿಕಾ ಸೋತು ಈಗ ಇರಾನ್ ಗೆದ್ದಂತಾಗಿದೆ. ಇದು ಹೇಗಾಯಿತು, ಅಷ್ಟಕ್ಕೂ ಈ ಯುದ್ಧದಲ್ಲಿ ನಿಜವಾಗ್ಲೂ ಗೆದ್ದಿದ್ದಾದರೂ ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಮೇರಿಕಾ ಮತ್ತು ಇರಾನು ವಾರ್ ಸ್ಟಾರ್ಟ್ ಆದಾಗಿಂದ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಅಟ್ಯಾಕ್ಗಳು ನಡೀತಾನೆ ಇದ್ದು, ಪ್ರತಿದಿನ ಕೂಡ ಅಟ್ಯಾಕ್ ನಡೀತಾ ಇದ್ದು. ಈ ಕದನ ವಿರಾಮ ಆಗಬೇಕು ಅಂತಿದ್ರೆ ಇರಾನು ಒಂದು 10 ಕಂಡೀಷನ್ಗಳನ್ನು ಹಾಕಿತ್ತು. ಏನಂತ ನೋಡ್ತಾ ಹೋದರೆ, ಅಮೇರಿಕಾ ಮತ್ತು ಇರಾನು ಒಬ್ಬರನ್ನೊಬ್ಬರು ದಾಳಿ ಮಾಡ್ಕೋಬಾರ್ದು. ಇರಾನು ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಮಾಡ್ತಾ ಇದೆಯಲ್ಲ, ಅದಕ್ಕೆ ಅಮೇರಿಕಾ ಅಡ್ಡಿ ಬರಬಾರ್ದು. ಹಾರ್ಮೋಸ್ ಮೇಲೆ ಇರಾನ್ ಏನು ಹಿಡಿತವನ್ನು ಸಾಧಿಸ್ತಾ ಇದ್ದಲ್ಲ, ಆ ಹಿಡಿತವನ್ನು ಈ ಇರಾನೇ ಯಾವಾಗಲೂ ಇಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು ತೆಗಿಬೇಕು. ವಿಶ್ವಸಂಸ್ಥೆಯಲ್ಲಿ ಹಾಕಿರ್ತಕ್ಕಂಥ ನಿರ್ಬಂಧಗಳನ್ನು ರದ್ದುಪಡಿಸಬೇಕು. ಇರಾನ್ ಮೇಲೆ ಅಮೇರಿಕಾ ಮಾಡಿದಂತಹ ನಷ್ಟಕ್ಕೆ ಈ ನಷ್ಟ ಪರಿಹಾರವನ್ನು ಅಮೇರಿಕಾ ಕೊಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಇರಾನ್ನ ಪ್ರಾಕ್ಸಿಗಳಿದ್ದಾರ ಅವ್ರ ಮೇಲೆ ಎಲ್ಲ ಕಡೆಯೂ ಕೂಡ ಅಮೇರಿಕಾ ಏನೋ ದಾಳಿ ಮಾಡ್ತಾ ಇತ್ತಲ್ಲ, ಈ ದಾಳಿಯನ್ನು ನಿಲ್ಲಿಸಬೇಕು. ಇನ್ನು ಈ 2 ವಾರಗಳ ಕಾಲ ಯಾವುದೇ ರೀತಿಯಂಥ ದಾಳಿಯನ್ನು ಮಾಡಬಾರ್ದು, ಈ ಪ್ರಾಕ್ಸಿಗಳ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳ್ಕೊಂಡು ಇರಾನ್ ಹೇಳ್ಕೊಂಡಿದೆ. ಆದರೆ ಇಲ್ಲಿ ಇಸ್ರೇಲ್ ಮಾತ್ರ ಇದನ್ನು ಕೇಳ್ತಾ ಇಲ್ಲ. ಇಸ್ರೇಲ್ ಮಾಡ್ತದೆ, ನಾನು ಆಯಿತು ಕದನ ವಿರಾಮಕ್ಕೆ ಒಪ್ಕೊಳ್ತೀನಿ, ಆದರೆ ಇಸ್ರೇಲು ಏನು ಹೇಳ್ತಾ ಇದೆ ಅಂದರೆ, ಈ ಪ್ರಾಕ್ಸಿಗಳಿದ್ರಲ್ಲ, ಲೆಬನಾನ್ನಲ್ಲಿರ್ತಕ್ಕಂಥ ಪ್ರಾಕ್ಸಿಗಳು, ಈ ಹಿಜ್ಬುಲ್ಲಗಳಿದ್ರಲ್ಲ, ಹಿಜ್ಬುಲ್ಲಗಳನ್ನು ಹೊಡೆದು ತೆಗಿತೀವಿ. ಸದ್ಯ ಇವಾಗ ಅಮೇರಿಕಕ್ಕೆ ಏನು ಲಾಸ್ ಆಗಿದೆ ಅಂತ ನೋಡ್ತಾ ಹೋದರೆ, ಈ 39 ದಿನದಲ್ಲೇ ಸುಮಾರು 13 ಜನ ಸಾವನ್ನಪ್ಪಿದ್ದಾರೆ, 300ಕ್ಕೂ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲೇ ಈ ಅಮೇರಿಕಾದ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಸುಮಾರು $1.4 ಬಿಲಿಯನ್ ಅಷ್ಟು ಹಣ ಲಾಸ್ ಆಗಿದೆ. 2 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳು ಡ್ಯಾಮೇಜ್ ಆಗಿದ್ದಾವೆ. ಹೆರ್ಮೆಸ್ 900 ಡ್ರೋನು, MQ-9 ಡ್ರೋನು, ಥಾಡ್ ರಡಾರು, 1 ಪ್ಯಾಟ್ರಿಯೋಟ್ ಸಿಸ್ಟಮು, ಟೋಟಲ್ 12 ರೆಡಾರ್ ಯೂನಿಟ್ ಡೆಸ್ಟ್ರಾಯ್ ಆಗಿದ್ದಾವೆ. ಅಷ್ಟೇ ಅಲ್ಲದೆ ಇನ್ನೂ ದೊಡ್ಡ ಮಟ್ಟದ ಲಾಸ್ ಏನಂತ ಅಂದರೆ 3F-15E ಜೆಟ್ಟು ಲಾಸ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಅಮೇರಿಕಾಗೆ ದೊಡ್ಡ ಲಾಸ್ ಏನಂದರೆ, ಇರಾನ್ ಕಳಿಸ್ತಿದ್ದಂತಹ $20,000 ಒಂದೊಂದು ಡ್ರೋನ್ ಹೊಡೆಯೋದಕ್ಕೆ ಸುಮಾರು 20-25 ಕೋಟಿ ಖರ್ಚು ಮಾಡಬೇಕಾಗುತ್ತದೆ. ಅದೇ ಕಾರಣಕ್ಕೆ ಅಮೇರಿಕಾ ಏನು ಮಾಡುತ್ತೆ ಅಂದರೆ, ಮೊದಲ 6 ದಿನದಲ್ಲೇ ಸುಮಾರು 94,000 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿಬಿಡುತ್ತೆ. 1.5 ಲಕ್ಷ ಕೋಟಿ ಖರ್ಚಾಗಿದೆ. ಇದೇ ಕಾರಣಕ್ಕೆ ಅಮೇರಿಕಾ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಈ ಇರಾನ್ ಏನು ಮಾಡುತ್ತೆ, ಒಂದು ದಾಳಿಯನ್ನು ಮಾಡಿದ್ರೆ ತುಂಬ ದೊಡ್ಡ ಲಾಸ್ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಇರಾನ್ ಕಡೆ ಏನು ಲಾಸ್ ಆಗಿದೆ ಅಂತ ನೋಡ್ತಾ ಹೋದರೆ, ಇರಾನ್ನ ಸುಪ್ರೀಂ ಲೀಡರ್ ಆಗಿರ್ತಕ್ಕಂಥ ಅಯತುಲ್ಲಾ ಖಮೇನಿಯನ್ನು ಹೊಡೆದಾಕ್ತಾರೆ. ಇದು ಯಾರಿಗೆ ಲಾಭ ಅಂತಂದರೆ ಇಸ್ರೇಲ್ಗೆ ಲಾಭ. ಇಸ್ರೇಲ್ಗೆ ಗೊತ್ತಿದೆ, ಇವರನ್ನು ಹೊಡೆಯೋದಕ್ಕೆ ಈ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಸುಮಾರು 2076 ಜನ ಸಾವನ್ನಪ್ಪಿದ್ದಾರೆ, 26,000ಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ. ಈ ಪ್ರಾಕ್ಸಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಪ್ರಾಕ್ಸಿಗಳ ಮೇಲೆ ದೊಡ್ಡ ಮಟ್ಟದ ದಾಳಿ ಕೂಡ ಆಗಿದೆ. ಇಲ್ಲಿ ಟೋಟಲ್ ಆಗಿ ಯಾರು ಗೆದ್ದಿದ್ದು ಅಂತ ನೋಡ್ತಾ ಹೋದರೆ, ಇಲ್ಲಿ ಟೋಟಲ್ ಆಗಿ ನಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಹೋದು, ಇಸ್ರೇಲು ಈ ಅಮೇರಿಕಾವನ್ನು ಇಟ್ಕೊಂಡು ಇಸ್ರೇಲ್ ಗೆದ್ದಂತಾಗಿದೆ. ಸದ್ಯ ಏನೋ ಈಗ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಂಡಿದೆ. ಈ ಟೈಮಲ್ಲಿ ಅಮೇರಿಕ ಏನು ಮಾಡಿದೆ ಅಂದರೆ, ಇರಾನ್ ಮೇಲೆ ಯಾರೆಲ್ಲ ಈಗ ಯುದ್ಧೋಪಕರಣಗಳನ್ನು ಕೊಡ್ತಿದ್ರಲ್ಲ ಅವರೆಲ್ಲರ ಮೇಲೂ ಕೂಡ 50% ಟಾರಿಫನ್ನು ಹಾಕ್ತೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಈಗ ದೊಡ್ಡ ಟೆನ್ಷನ್ ಆಗಿರೋದಂತೂ ಚೀನಾಗೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಯುದ್ಧೋಪಕರಣಗಳು ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ ಬೇಕಿದ್ರು ಕೂಡ ಚೀನಾನೇ ಇರಾನ್ಗೆ ಕೊಡ್ತಿದ್ದು. ಅಮೇರಿಕದ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಲಾಸ್ ಆಗೋದಂತೂ ಚೀನಾಗೆ. ಈಗ ಇದರಲ್ಲಿ ಲಾಭ ಮಾಡ್ಕೊಂಡಿದ್ದು ಕ್ಲಿಯರಾಗಿ ಕಾಣಿಸೋದು ಇಸ್ರೇಲ್. ನಿಮಗೆ ಇದ್ರ ಬಗ್ಗೆ ಎಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.